ನನ್ನ ಹೊಟ್ಟೆಲ್ ಬೆಳೀತಿರೋ ಈ ಮಗುಗೆ ತಂದೆ ಅಖಿಲ್ ಅಲ್ಲ. ನನ್ನ ಮಗುಗೆ ತಂದೆ ಆದಿತ್ಯ. ಏನೇ ಮಾತಾಡ್ತಿದ್ಯಾ? ಬುದ್ಧಿ ನೆಟ್ಟಿಗಿದೇನೆ ನಿನ್ಗೆ? ನಿನ್ನ ಮಗುಗೆ ಅವನೋ ತಂದೆ ಆಗೋದು ಅಂದ್ರೇನೆ? ನನಗೂ ಈಗಲೇ ಗೊತ್ತಾಗಿದ್ದು. ನನ್ ಕನ್ಸೀವ್ ಆಗಿದ್ದು ಅಖಿಲಿಂದ ಅಲ್ಲ, ಆದಿತ್ಯದಿಂದ. ಆದಿತ್ಯ ನನ್ನ ಮಗುನ ಅಕ್ಸೆಪ್ಟ್ ಮಾಡ್ತೀನಿ ಅಂದಿದ್ದಾನೆ. ಅವನ ಆಸ್ತಿಲಿ ಪಾಲ್ ಕೊಡ್ತೀನಿ ಅಂದಿದ್ದಾನೆ. ನನಗೆ ಡಿವೋರ್ಸ್ ತಗೊಂಡು ಬಂದ್ಬಿಡು ಅಂದಿದ್ದಾನೆ. ನಾನು ಅಖಿಲ್ ಜೊತೆ ಇರ್ಬೇಕಾ ಇಲ್ಲ ಆದಿತ್ಯನ ಹತ್ರ ಹೋಗ್ಬೇಕಾ? ನೀವೇ ಡಿಸೈಡ್ ಮಾಡಿ. ಲೇ 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 ಯಾವ ಮಟ್ಟಕ್ಕೆ ಇಳ್ದಿದ್ಯಾ ನೀನು? ಹೆಣ್ಣು ಹುಡುಗಿ ತರ ಮಾತಾಡ್ತಿದ್ಯೇನೆ? ಹುಚ್ಕಿಚ್ಚೇನಾದ್ರೂ ಹಿಡಿತಾ? ತಲೆಗಿಲೆ ಕೆಟ್ಟೋಯ್ತಾ? ತಲೆ ಕೆಟ್ಟಿರೋದು ಹುಚ್ಚಿಡಿದಿರೋದು ಇವಳಿಗೆಲ್ಲ ನಂಗೆ. ಎಷ್ಟು ಪ್ರೀತಿ ಮಾಡಿದೆ ನಿನ್ನ, ಎಷ್ಟು ಇಷ್ಟಪಟ್ಟಿದೆ. ಅಖಿಲ್, ನನಗೆ ಮೋಸ ಮಾಡ್ಬೇಕು ಅಂತ ನಿನ್ಗೆ ಹೇಗೆ ಅನಿಸ್ತು? ನನ್ನ ಕೈಯಾರೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಬಸ್ರಿ ಆಗಿದ್ಯಾ ಅಂತ ಬಿಡ್ತಿದ್ದೀನಿ. ಹೊರಟೋಗೋ. ನಿನಗೆ ಇಷ್ಟ ಆಗೋ ಜಾಗಕ್ಕೆ ಹೋಗೋ. ಸಾಯಿ, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಣ್ಣ. ಅದಕ್ಕೆ ಅವಳನ್ನ ಕಳಿಸ್ಬಿಡಿ ಪ್ಲೀಸ್. ಇಷ್ಟು ದಿನ ನಿನ್ನ ಮನೇಲಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾ ಇದ್ವಿ. ಇಷ್ಟು ದೊಡ್ಡ ತಪ್ಪನ್ನ ಸಹಿಸೋಕ್ಕಾಗಲ್ಲ. ನನ್ನ ತಮ್ಮನಿಗೆ ನೀನು ಬೇಕಾಗಿಲ್ಲ. ಹೋಗಿಲ್ಲಿಂದ, ಗೆಟ್ ಔಟ್. ಎಂತ ಮಾನ್ಗೆಟ್ ಕೆಲಸ ಮಾಡಿದ್ಯಾ? ನಿನ್ನ ನಾನು ಓಡ ಹುಟ್ಟಿರೋ ತಂಗಿ ಅನ್ಕೊಂಡಿದ್ದೆ. ಇನ್ನವಳ ಹತ್ರ ಏನ್ ಮಾತು? ಕತ್ ಹಿಡಿದು ಆಚೆ ತಳ್ಳೋಣ ವಸು. ಏನು ಅಂದ್ರೆ ಅವಳ ಬ್ಯಾಗ್ ತಗೊಂಡ್ ಬನ್ರಿ. ಹೋಗು. ಈ ಜನ್ಮದಲ್ಲಿ ಮತ್ತೆ ನಮ್ ಕಣ್ಣು ಕಾಣಿಸ್ಕೋಬೇಡ.
ಅಂದ್ರೆ ನೀನ್ ವಿಚ್ಛೇದನ ಕೇಳಲ್ಲ ತಾನೆ? ಇಲ್ಲೇ ಇರ್ತೀಯ ತಾನೆ? ನನ್ನ ಹೊಟ್ಟೆಲಿ ಅಖಿಲ್ ಮಗು ಇರ್ಬೇಕಾದ್ರೆ ನಾನು ಎಲ್ಲಿಗೆ ಹೋಗ್ಲಿ ಭಾವ? ಹಾಗಾದ್ರೆ ಇಲ್ಲೇ ಇದ್ದು ಮಗುನ ಹೆತ್ಕೊಡ್ತೀಯ ಅಲ್ವಾ? ನನ್ನ ಹೊಟ್ಟೆಲಿರೋದು ಅಖಿಲ್ ಮಗು, ಈ ಮನೆ ರಕ್ತ. ಇಲ್ಲೇ ಇದ್ದು ಮಗುನ ಹೆತ್ಕೊಡ್ತೀನಿ. ಅಖಿಲ್ಗೆ ವಾರಸ್ದಾರನ್ ಕೊಡ್ತೀನಿ. ನನ್ನ ಬಂಗಾರ ಕಣೆ ನೀನು. ಈ ಮನೆಗೆ ವಾರಸ್ದಾರನ ಕೊಡು, ಈ ಆಸ್ತಿಲಿ ಅರ್ಧ ತಗೋ. ಅದ್ರಲ್ಲಿ ನನ್ನ ಪಾಲನ್ನ ನಾನು ಕೊಟ್ಬಿಡು, ಮರಿಬೇಡ. ನಿನ್ ತರ ನಾನು ಕೂಡ ಸೆಟ್ಲ್ ಆಗ್ಬೇಕು. ಆದಿತ್ಯ ಆಫೀಸ್ಗೆ ರಿಸೈನ್ ಮಾಡ್ತೀಯ ಅಲ್ವಾ? ಮತ್ತೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ದೆ ಅಲ್ವಾ? ಇನ್ಮೇಲೆ ಅಖಿಲ್ ಮಗುನ ಬೆಳೆಸೋದೆ ನನ್ನ ಕೆಲಸ ಅಕ್ಕ. ಮನೇಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ. ಅಬ್ಬಾ, ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಹಾರಿಕಾ. ಯಾರ ಹತ್ರನೂ ಕೆಲಸ ಮಾಡೋ ಅಗತ್ಯ ಇಲ್ಲ. ಈ ಮನೇಲಿ ನಿನಗ್ ಯಾವ ಕೊರತೆನೂ ಇರಲ್ಲ ಹಾರಿಕಾ. ನಿನ್ನನ್ ಹೂವಿನ ತರ ನೋಡ್ಕೋತೀವಿ. ನಿನಗ್ ಯಾವ ಕಷ್ಟನೂ ಆಗಲ್ಲ. ಥ್ಯಾಂಕ್ಸ್ ಹಾರಿಕಾ, ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ನಾಳೆ ಕೋರ್ಟಿಗೆ ಹೋಗಲ್ಲ ಅಲ್ವಾ? ಡಿವೋರ್ಸ್ ಕೇಳಲ್ಲ ಅಲ್ವಾ? ಕೇಳಲ್ಲಕ್ಕ. ಇವತ್ತೇ ಆ ಡಿವೋರ್ಸ್ ಪೇಪರ್ಸ್ನ ಹರಿದಾಕ್ತೀನಿ. ಇವಾಗಲ್ಲ, ಇನ್ಯಾವತ್ತೂ ಡಿವೋರ್ಸ್ ಕೇಳಲ್ಲ. ಈ ಮನೆ ಬಿಟ್ಟು ಇನ್ನೆಲ್ಲಿಗೂ ಹೋಗಲ್ಲ. ನನಗೆ ಸ್ವಲ್ಪ ತಲೆ ನೋವ್ತಿದೆ, ನಾನು ರೆಸ್ಟ್ ತಗೋತೀನಿ. ಹಾ, ಒಂದ್ ನಿಮಿಷ ಹಾರಿಕಾ. ನೀನು ನಿಜವಾಗ್ಲೂ ನೀನು ಅಮ್ಮನ ಮನೆಗೆ ಹೋಗಿದ್ದ? ಯಾಕೆ ಕೇಳ್ತಿದ್ದೀರಾ ಭಾವ? ನಿಜ ಹೇಳು ಹಾರಿಕಾ, ಎಲ್ಲಿ ಹೋಗಿದ್ದೆ? ಪ್ರಾಮಿಸ್ ಭಾವ, ನಮ್ಮ ಮಮ್ಮಿ ಹತ್ರ ಹೋಗಿದ್ದೆ. ಬೇಕಾದ್ರೆ ನಮ್ಮ ಮಮ್ಮಿ ಕಾಲ್ ಮಾಡಿ ಕೇಳಿ. ಹೋಗ್ಲಿ, ನಾನು ಕಾಲ್ ಮಾಡ್ಲಾ? ಅವಶ್ಯಕತೆ ಇಲ್ಲ ಹಾರಿಕಾ. ನೀನ್ ಡಿವೋರ್ಸ್ ತಗೊಳ್ತಿರೋದ್ರ ಬಗ್ಗೆ ನಿಮ್ಮಮ್ಮ ಒಪ್ಕೊಂಡ್ರೋ ಇಲ್ವೋ ಅಂತ ನಿಮ್ ಭಾವ ಡೌಟ್ ಪಡ್ತಿದ್ದಾರೆ ಅಷ್ಟೇ. ಯಾಕೆ ಒಪ್ಕೊಳ್ಳಲ್ಲ? ಅವ್ರು ಒಪ್ಕೊಳ್ದೇ ಇದ್ರೆ ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ನಲ್ಲ. ನನ್ನ ಹತ್ರ ನೀವು ಹೇಳಿದ ಮಾತನ್ನ ನಾನು ನಮ್ಮ ಮಮ್ಮಿ ಹತ್ರ ಹೇಳ್ದೆ ಅಕ್ಕ. ಮಮ್ಮಿ ಖುಷಿಯಿಂದ ಒಪ್ಕೊಂಡ್ರು. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗಿ ಇನ್ನೂ ಖುಷಿಯಿಂದ ಒಪ್ಕೊಂಡ್ರು. ಸದ್ಯದಲ್ಲೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನಿನ್ನು ರೆಸ್ಟ್ ತಗೋತೀನಿ. ದೇವರ
ಪ್ರೀತಿನ ಮಗುನ ಅಖಿಲ್ ಮಗು ಅಂತ ತುಂಬಾ ದೊಡ್ಡ ಸುಳ್ಳು ಹೇಳ್ಬಿಟ್ಟೆ. ವಿಚ್ಛೇದನ ತಗೊಳ್ದೆ. ಯಾಕೆ ಬಾಗಿಲು ಹಾಕೊಂಡಿದ್ದೆ? ಏನಿಲ್ಲ. ಯಾಕೊಂಥರ ಇದೆಯಾ? ತಲೆ ನೋವ್ತಾ ಇದೆ, ರೆಸ್ಟ್ ತಗೊಳ್ಳೋಣ ಅನ್ಕೊಂಡೆ, ನೀವು ಬಂದ್ರಿ. ವಿಚ್ಛೇದನ ತಗೊಳ್ಳಲ್ಲ, ಈ ಮನೇಲೇ ಇರ್ತೀನಿ ಅಂತ ಗುಡ್ ನ್ಯೂಸ್ ಹೇಳಿದೆಯಲ್ಲ, ಖುಷಿ ತಡೆಯೋಕ್ಕಾಗದೆ ಬಂದ್ಬಿಟ್ಟೆ ಕಡೆ. ಒಟ್ನಲ್ಲಿ ನಿನ್ ಹೊಟ್ಟೆಲ್ ಹುಟ್ಟಿರೋ ಮಗು ನಿನ್ ಜಾತಕನೇ ಬದಲಾಯಿಸ್ಬಿಡ್ತು ಕಣೆ. ಈ ಮಗು ಯಾರ್ದು ಅಂತ ಗೊತ್ತಾದ್ರೆ ನನ್ನ ಹಣೆ ಬರನೇ ಬದಲಾಗತ್ತೆ. ಜಾಕ್ಪಾಟ್ ಹೊಡೆದೆ ಕಣೆ. ಆಸ್ತಿಲಿ ಅರ್ಧ ಭಾಗ ಅಂದ್ರೆ ಸುಮ್ನೆನಾ? ಕೋಟಿ ಕೋಟಿ ಸಿಗುತ್ತೆ. ನೀನು ನಿನ್ನ ಮಗು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ. ಅದೃಷ್ಟ ಅಂದ್ರೆ ನಿಂದೆ ಕಣೆ. ಹೌದು, ದುರದೃಷ್ಟನ ಹೊಟ್ಟೆಲಿ ಇಟ್ಕೊಂಡು ತಿರ್ಗಾಡ್ತಿರೋ ಅದೃಷ್ಟವಂತೆ. ನಿನಗೆ ಆಸ್ತಿ ಬಂದ್ಮೇಲೆ ಕನಿಷ್ಠ ಪಕ್ಷ ನನಗೊಂದು 5-10 ಕೋಟಿ ಆದ್ರೂ ಕೊಡೆ. ನಿನಗೆ ಗೊತ್ತು ತಾನೆ ನಾನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ. ನನ್ಗ ದುಡ್ಡು ಕೊಟ್ಟು ಪುಣ್ಯ ಕಟ್ಕೊಳೆ. ಆಸ್ತಿ ಬಂದ್ಮೇಲೆ ಕೊಡ್ತೀನಿ ಆಂಟಿ, ನೀವಿನ್ ಹೊರಡಿ. ಅಯ್ಯೋ ಇರೇ, ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಇಷ್ಟು ದಿನ ಆ ವಸು ಪಾವನಿ ನೀನ್ ಎಷ್ಟಂದ್ರೂ ಅನಿಸ್ಕೊಂಡಿದ್ಯಾ, ಅವಮಾನ ಸಹಿಸ್ಕೊಂಡಿದ್ಯಾ, ಏಟನ್ ಕೂಡ ತಿಂದಿದ್ಯಾ. ಇನ್ನು ಮುಂದೆ ಹಾಗಿರ್ಬೇಡ. ಈ ಆಸ್ತಿಲಿ ಅರ್ಧ ಭಾಗ ನಿಂದು, ಜೊತೆಗೆ ಮನೆ ಉಸ್ತುವಾರಿ, ಆಫೀಸಲ್ಲಿ ಅಧಿಕಾರ ಕೊಡ್ತೀವಿ ಅಂತ ಅವರಾಗೆ ಒಪ್ಕೊಂಡಿದ್ದಾರೆ. ಈ ಆಸ್ತಿನ, ಅಧಿಕಾರನ, ಉಸ್ತುವಾರಿನ ಉಪಯೋಗಿಸ್ಕೋ. ಆ ಅಭಿ, ವಸು, ಪಾವನಿ, ಭಾಸ್ಕರ್ನ ಆಟ ಆಡ್ಸು. ಅವಾಗ ಇಲ್ದೇ ಇರೋ ಪ್ರೆಗ್ನೆನ್ಸಿ ಇದೆ ಅಂತ ನಾಟಕ ಮಾಡಿ ಎಲ್ರೂನು ಆಟ ಆಡ್ಸಿದ್ಯಲ್ಲ, ಇವಾಗ ನೀನ್ ನಿಜವಾಗ್ಲೂ ಪ್ರೆಗ್ನೆಂಟ್. ನೀನ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡಾಗುತ್ತೆ. ಎಲ್ಲ ನಿಂದೆ ರಾಜ್ಯಭಾರ, ಏನ್ ಬೇಕಾದ್ರೂ ಮಾಡು. ನಿನ್ ಯಾರು ಏನು ಹೇಳಲ್ಲ. ಅದು ಅಲ್ದೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡು ನೋಡ್ಕೋತಾರೆ. ಹಾ, ಹೌದಲ್ವಾ? ಟೈಮಿಗೆ ಸರಿಯಾಗಿ ಒಳ್ಳೆ ಐಡಿಯಾ ಕೊಟ್ಟೆ ಆಂಟಿ. ಇನ್ನು ಮುಂದೆ ರಿವೆಂಜ್ ತೀರಿಸ್ಕೋತೀನಿ. ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಎಷ್ಟೆಲ್ಲ ನೋವು ಕೊಟ್ಟಿದ್ದಾರೆ, ಎಲ್ಲ ಸೇರಿಸಿ ಸೇಡ್ ತೀರಿಸ್ಕೋತೀನಿ. ಆ ಕೆಲ್ಸ ಮಾಡು, ರಾದ್ಧಾಂತ ಮಾಡು. ನಿನ್ ಹಿಂದೆ ನಾನಿದ್ದೀನಿ. ಜೊತೆಗೆ ನಿನ್ ಹೊಟ್ಟೆಲ್ ಮಗು ಕೂಡ ಇದೆ. ಆ ಮಗುನೇ ನಿನ್ಗೆ ಶ್ರೀರಾಮ ರಕ್ಷೆ. ಇಷ್ಟಕ್ಕೂ ಮುಂಚೆ ಇಲ್ದೇ ಇರೋ ಪ್ರೆಗ್ನೆನ್ಸಿ ಇದೆ ಅಂತ ನಾಟಕ ಮಾಡಿ ಎಲ್ರೂ ಆಟ ಆಡಿಸ್ದೆ. ಈಗ ಅಖಿಲ್ ಮಗುನ ಹೆತ್ತು ಮಗುನ ಮುಂದಿಟ್ಕೊಂಡು ಆಟ ಆಡಿಸ್ತೀನಿ. ಏನೇ ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿದ್ದು ತುಂಬಾ ಚೆನ್ನಾಗಿದೆ ಆಂಟಿ. ನಮ್ಮ ಮಮ್ಮಿ ಕೂಡ ಇಂಥ ಐಡಿಯಾ ಕೊಟ್ಟಿಲ್ಲ. ಹಾ, ಅಂದ್ರೆ ನಾನ್ ನಿಮ್ ಮಮ್ಮಿಗಿಂತ ಹೆಚ್ಚು ಅಂದಂಗಾಯ್ತಲ್ವಾ? ಮಮ್ಮಿ ನನಗೆ ಸಾಯಿ ಅಂದ್ಲು. ಯಾವತ್ತಾದ್ರೂ ಒಂದಿನ ಮಮ್ಮಿ ಮೇಲೂ ರಿವೆಂಜ್ ತೀರಿಸ್ಕೋಬೇಕು. ಮತ್ತೇನೆ ಯೋಚನೆ ಮಾಡ್ತಿದ್ಯಾ? ನಾನ್ ನಿಮ್ ಮಮ್ಮಿಗಿಂತ ಹೆಚ್ಚಲ್ವೇನೆ? ನೀನು ಮಮ್ಮಿ ಜೊತೆ ಯಾಕೆ ಹೊಲಿಸ್ಕೋತೀಯ ಆಂಟಿ? ನೀನು ಡಿಫ್ರೆಂಟ್. ನೀನು ಸಮಥಿಂಗ್ ಸ್ಪೆಷಲ್. ನೀನು ಬೇರೆ ಲೆವೆಲ್ ಅಷ್ಟೇ. ನಿನ್ನ ತಡ್ಕೊಳ್ಳೋದಕ್ಕೆ ಯಾರಿಂದಲೂ ಆಗಲ್ಲ ಆಂಟಿ. ಈ ತರ ಹೋಗ್ಲಿ, ನಾನ್ ದುಡ್ಡು ಮರಿಬೇಡ ಕಣೆ. ನಿನ್ನೆ ನಂಬಿದೀನಿ. ಓಕೆ ಆಂಟಿ, ನೀನ್ ಹೊರಡು. ನನ್ಗೆ ನಿದ್ದೆ ಬರ್ತಿದೆ. ಸರಿ. ಹಾರಿಕಾ ಹಾರಿಕಾ ಹಾರಿಕಾ, ದುಡ್ಡು ಮರಿಬೇಡ.
ಇಲ್ಲ ಆಂಟಿ. ಸರಿ ಸರಿ ಸರಿ. ನೀನೇನು ತಿಂದೆ ಮಲ್ಕೋತಿದ್ಯಾ? ಪಾವನಿ ಹೊಸು ಹತ್ರ ಆರೆಂಜ್ ಜ್ಯೂಸ್ ಕಳಿಸ್ಲಾ? ಏನು ಬೇಡ, ನೀನ್ ಹೋಗು. ಸರಿ ಸರಿ ಮಲ್ಕೋ. ನಾಳೆಯಿಂದ ಅಭಿಭಾವ ವಸ್ತು ಅಕ್ಕನ ಆಟ ಆಡಿಸ್ಬೇಕು. ನನ್ನ ಹೊಟ್ಟೆಲಿರೋದು ಅಖಿಲ್ ಮಗು. ಈ ಮನೆ ರಕ್ತ. ಇಲ್ಲೇ ಇದ್ದು ಮಗುನ ಹೆತ್ಕೊಡ್ತೀನಿ. ಇವಾಗಲ್ಲ, ಇನ್ಯಾವತ್ತೂ ಡಿವೋರ್ಸ್ ಕೇಳಲ್ಲ. ಈ ಮನೆ ಬಿಟ್ಟು ಇನ್ನೆಲ್ಲಿಗೂ ಹೋಗಲ್ಲ. ಏನಂದ್ರೆ ನೀವೆಲ್ಲಿದ್ದೀರಾ? ಏನಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಾತಿಗೆ ಹಾರಿಕಾ ಓಕೆ ಅಂತ ಹೇಳಿದ್ಲಲ್ವಾ? ಡಿವೋರ್ಸ್ ಬೇಡ ಅಂತ ಹೇಳಿದ್ಲಲ್ವಾ? ಮಗುನ ಹೆರ್ತೀನಿ ಅಂದ್ಲು. ಇನ್ನೂ ಯಾಕೆ ಡಲ್ ಆಗಿದ್ದೀರಾ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಮ್ಮ ಮನೆಗೆ ಸತಿದಲ್ಲಿ ವಾರಸ್ತಾರ ಬರ್ತಿದ್ದಾನೆ. ಹಾರಿಕಾ ನಿಜವಾಗ್ಲೂ ಒಪ್ಕೊಂಡಿದ್ದಾಳೆ ಅಂತಂದಿರ ಹೊಸವ್ರೆ? ನಾವರ್ಥ ಆಸ್ತಿ ಕೊಡ್ತೀವಿ ಅಂದ್ವಲ್ಲ ರೀ. ಇನ್ನು ಹಾರಿಕನ್ಗೆ ಏನ್ ಅಭ್ಯಂತರ ಇರುತ್ತೆ? ನನ್ಗ್ಯಾಕೋ ಹಾರಿಕಾ ಅರ್ಧ ಮನಸ್ಸಿಂದ ಒಪ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ. ಹಾಗ್ಯಾಕೆ ಅನ್ಕೋತಿದ್ದೀರಾ? ಹಾರಿಕಾಗೆ ಆಸ್ತಿ ಅಂದ್ರೆ ಎಷ್ಟು ಇಷ್ಟ ಅಂತ ನನಗೂ ನಿಮಗೂ ಇಬ್ರಿಗೂ ಗೊತ್ತು. ಅರ್ಧ ಆಸ್ತಿ ಕೊಡ್ತೀನಿ ಅಂದ್ರು ಅವಳ ಮುಖದಲ್ಲಿ ಸಂತೋಷ ಇಲ್ಲ. ಏನೋ ತಪ್ಪು ಮಾಡಿದಿರೋ ಅನ್ನೋ ಫೀಲಿಂಗು ಅವಳಲ್ಲಿ ಕಾಣಿಸ್ತಾ ಇದೆ. ಅದೇನೂ ಇಲ್ಲ ರೀ, ಹಾರಿಕಾ ಹ್ಯಾಪಿಯಾಗೇ ಇದ್ದಾಳೆ. ನನಗೆ ಡೌಟ್ ಇದೆ ರೀ. ಹಾರಿಕಾ ಮೈಂಡಲ್ಲಿ ಇನ್ನೇನೋ ಓಡ್ತಾ ಇದೆ. ಹಾರಿಕನ್ ಬಗ್ಗೆ ನಿಮಗ್ ಗೊತ್ತಿರೋದೇ ಅಲ್ವಾ ರೀ? ಹಾರಿಕಾ ಯಾವತ್ತೂ ಫುಲ್ ಹಾರ್ಟೆಡ್ ಆಗಿರಲ್ಲ. ಯಾವಾಗ್ಲೂ ಏನೋ ಅಸಂತೃಪ್ತಿಯಾಗೇ ಇರ್ತಾಳೆ. ನಾವು ಪೂರ್ತಿ ಆಸ್ತಿ ಕೊಟ್ರು ಹಾರಿಕಾ ಹಾಗೇ ಇರ್ತಾಳೆ. ನಾನು ಹೇಳ್ತಾ ಇರೋದು ಹಾರಿಕಾ ಯಾವುದೋ ಟೆನ್ಷನ್ ಇದ್ದಾಳೆ ಅಂತ. ಆಸ್ತಿ ಸಿಗ್ತಾ ಇದೆ ಅನ್ನೋ ಖುಷಿನ ಆವರಿಸ್ಕೊಳ್ಳೋಂಥ ಟೆನ್ಷನ್ ಅದು ಅಂತ ನನಗನ್ನಿಸ್ತಾ ಇದೆ. ಹಾರಿಕಾಗೆ ಟೆನ್ಷನ್ ಏನಿರುತ್ತೆ ರೀ? ಆದಿತ್ಯ ಏನಾದ್ರೂ ತೊಂದರೆ ಕೊಟ್ರೆ ನಾವ್ ನೋಡ್ಕೋತೀವಲ್ಲ. ಆದಿತ್ಯನ್ ಬಗ್ಗೆ ಹಾರಿಕಾ ಭಯ ಪಡಲ್ಲ. ಅವಳಿಗೆ ನಮ್ಮ ಬಗ್ಗೆ ಚೆನ್ನಾಗ್ ಗೊತ್ತು. ಮತ್ತೆ ಯಾಕ್ರಿ ಹಾರಿಕಾ ಒಂಥರ ಇದ್ದಾಳೆ? ಅವಳಲ್ಲೇನೋ ಒಂಥರ ಗಿಲ್ಟಿ ಫೀಲಿಂಗ್ ಕಾಣಿಸ್ತಾ ಇದೆ. ಅಂದ್ರೆ ಡಿವೋರ್ಸ್ ತಗೊಂಡು ಬಿಟ್ಟು ಹೋಗ್ಬೇಕು ಅಂತಿದ್ಲು. ನಮ್ಮೆಲ್ಲರ ಬಗ್ಗೆನೂ ಆಡ್ಬಾರದ್ ಮಾತೆಲ್ಲ ಆಡಿದಾಳೆ. ಅಖಿಲ್ಗೆ ನೋವು ಮಾಡಿದಾಳೆ. ಹೀಗಿರುವಾಗ ಸಡನ್ ಆಗಿ ಪ್ರೆಗ್ನೆಂಟ್ ಆದ್ಲು. ದಾರಿ ಇಲ್ದೆ ನಮ್ಮೆಲ್ಲರ ಜೊತೆ ಒಟ್ಟಿಗೆ ಇರುವಂಥ ಪರಿಸ್ಥಿತಿ ಬಂತು. ಗಿಲ್ಟಿ ಫೀಲಿಂಗ್ ಇರುತ್ತೆ ಅಲ್ವೇನ್ರಿ? ನನಗೆ ಹಾಗನ್ನಿಸ್ತಾ ಇಲ್ಲ ಹೊಸವ್ರೆ.